ನೋಡಿ ನಾವು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಸೊ ಒಂದು ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ಆರೋಪಿಗಳು ಆರೋಪಿಗಳನ್ನ ಏನೊಂದು 5 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಅವರನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಪೊಲೀಸರು ನೀಡಿರುವಂತಹ ಒಂದು ಫೋಟೋಸ್. ಆಲ್ರೆಡಿ ಅವರು ಬ್ಲರ್ ಮಾಡಿನೇ ಫೋಟೋಸ್ ಕೊಟ್ಟಿದ್ದಾರೆ. ಬಹುಶಃ ಅವ್ರದ್ದೇ ಬೇರೆ ಏನೋ ರೀಸನ್ಸ್ ಇರ್ಬೋದು ಪೊಲೀಸರು ಕೊಟ್ಟಿರುವಂತಹ ಒಂದು ಫೋಟೋಸ್. ಸೊ ಈ ಆರೋಪಿಗಳನ್ನು ಈಗ ಸದ್ಯಕ್ಕೆ 5 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂತಹ ಅಪ್ಡೇಟ್. ಸೊ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆದಂಥ ಒಂದು ಗಲಭೆ ಇದು. ಅಲ್ಲಿ ಬಸವರಾಜನವರು ಕೂಡ ಅಲ್ಲಿ ಏನು ಮಾತಾಡ್ತಾ ಇದ್ರಲ್ಲ, ಅದು ಇನ್ಫ್ಯಾಕ್ಟ್ ನಾನು ಅಲ್ವೇ ಅಲ್ಲ, ನಾವು ಹೊಡೆದೇ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಸಬೂಬನ್ನು ನೀಡ್ತಾ ಇದ್ರು. ಬಟ್ ವಿಜುವಲ್ಸ್ ಇದೆ, ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಸವರಾಜ್ ಅವರು ಕೂಡ ಹಲ್ಲೆ ಮಾಡ್ತಾರೆ, ಅವರು ಕೂಡ ಕೈ ಮಾಡ್ತಾರೆ ಅಧಿಕಾರಿಗಳ ಮೇಲೆ. ಇದೆಲ್ಲವೂ ಕೂಡ ತಪ್ಪೆ. ಯಾಕಂದರೆ ಒಬ್ಬ ಕರ್ತವ್ಯನಿರತ ಸರ್ಕಾರಿ ಅಧಿಕಾರಿ, ಅವರು ಸರ್ಕಾರದ ಆದೇಶದ ಮೇಲೆ, ಕೋರ್ಟ್ ಹೇಳಿರುವಂಥ ಆದೇಶದ ಮೇಲೆ, ನಿರ್ದೇಶನದ ಮೇಲೆ ಇಲ್ಲಿ ಬಂದು ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ತವ್ಯ ನಿರತ ಒಬ್ಬ ಅಧಿಕಾರಿ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಖಂಡಿತ ಅಕ್ಷಮ್ಯ ಆಗುತ್ತೆ. ಇಂಥವ್ರು ಎಲ್ರಿಗೂ ಕೂಡ ತಕ್ಕ ಶಾಸ್ತಿ ಆಗೇ ಆಗುತ್ತೆ.